ಸಮಯ ಸಾಕ್ಬೇಕಾಗಿ ಹೋಗೈತ್ ನೋಡ್ರಿ ಇವ ನಮ್ಮ ಅಪ್ಪ ಎಲ್ಲಿ ಬಿಟ್ಟಿಟ್ಟನ ಎಲ್ಲಿಲ್ಲ ಅಂತೀನಿ ನಾನು ವಾರಗಳ 4-5 ಮಕ್ಳು ಹೊಡೆದು ಮನೆ ನನ್ನ ಮದುವೆ ಯಾವಾಗ ಮಾಡ್ತಾನೋ ಯಾವಾಗಿಲ್ಲೋ ನಮ್ಮ ಅಪ್ಪ ಬರ್ಲೆ ಅವನೊಂದು ದಾರಿಗೆ ನಾ ಹೆಂಗ ಮರಿಯಲಿ ನಿನ್ನ ನಾ ಹೆಂಗ ಮರಿಯಲಿ ನಿನ್ನ ಅದೈತಿ ನಿನ್ನ ಮರತಿ ನನ್ನ ಮಾಡೀನಿ ಚಿಪ್ಪ ಹಾ ಏನ್ ಮಾಡಿರಿ ನಮಸ್ಕಾರ ಮಾಡೀನ್ರಿ ಅಂದಿರಿ ಅಂದಂಗ ನೀವ್ ಯಾರಂತ ನನಗ ತಿಳಿದಿಲ್ರಿ. ಅಲ್ರಿ ಕಣ್ಣಾಗ ಏನಾರ ನಮ್ಮ ಮಾತ್ಗೌಡ ಎಮ್ಮಿಗೌಡ ಮಕ್ಕಂದೈತೇನ್ರಿ ಮತ್ತೆ ಸ್ವಲ್ಪ ಕಣ್ ತೆಗದ್ ನೋಡ್ರಿ. ಕೈಯ ಹಿಡ್ಕೊಂಡು ಕಾಣವಲ್ದ್ರಿಪ್ಪ. ಹಂಗಾದ್ರ ಕೆಳಗ್ ಬಗ್ಗೆ ನೋಡ್ರಿ ಕಾಣ್ತೈತಿ ನನ್ ಸೂಜಿ. ಅಯ್ಯ ಅಂದ್ರೆ ನೀವು ಡಾಕ್ಟರ್ ಏನ್ರಿ? ಅಲ್ರಿ ನೋಡ್ರಿ ನಾನು ಅಂತಿಂತ ಡಾಕ್ಟರ್ ಅಲ್ರ. ನನ್ನ ಹತ್ರ ಯಾರು ಬರ್ತಾರ ಅವ್ರಿಗೆ ಎತ್ತೋದು ಮಾಡೋದು ಇದಾರಿ ನನ್ ಕೆಲ್ಸ. ಅಂದಂಗ ಏನ್ರಿ ಅದು ಎತ್ತೋದು ಮಾಡೋದು ಅದರಿ ಇಂಜೆಕ್ಷನ್ ಅಂದಂಗ ನೀವು ಮನುಷ್ಯರಿಗೆ ಚುಸ್ತಿರೋ ಏನ್ ದನಗಳಿಗೆ ಚುಸ್ತೀರ? ಅಲ್ರಿ ಕಣ್ಣಾಗರ ಹೆಂಗ್ ಕಾಣಿಸ್ತೀನಿ ನಾನು ನೋಡ್ರಿ. ಅಲ್ರಿ ಅಂದಂಗ ನಿಮ್ದು ಪೂರ್ತಿ ಕೆಟ್ಟ ಹಳೆಗಾತ ನೋಡ್ರಿ. ನೀವೇನು ಮರ್ಗಾಕ್ ಹೋಗ್ಬೇಡ್ರಿ. ಎತ್ತುದನ್ನ ಮೆಟ್ಟಿ ನಿಂತು ಉಣ್ಣೋದು ಈ ಡಾಕ್ಟ್ರಿಗೆ ಕೊಡ್ತೈತಿ. ಆದ್ರ ನಿಮ್ಗ ಏನೇನಾಗೈತಿ ಅನ್ನೋದು ಸ್ವಲ್ಪ ಬಿಡಿಸಿ ಹೇಳ್ರಿ. ನೋಡಿದ ಮ್ಯಾಗ ಮಾಡ್ತೀನ್ರಿ. ಬೆಕ್ಕದ್ ನೋಡ್ತೀನ್ರಿ. ಹಂಗಾರ ನನಗ ನೋಡ್ರಿ ನನಗ ಒಂದಿಟ ಮೈಯಾಗ ಯಾಕ ಆರಾಮ ಇಲ್ದಂಗ ಆಗ್ಬಿಟ್ಟೈತಿ. ಒಂಚೂರು ನೋಡ್ತೀರೇನ್ರಿ? ಹಂಗಾದ್ರ ನಿಮ್ದು ಎಡಗೈ ತಕೊಡ್ರಿ. ತೋರಿಪ್ಪ ಮಧ್ಯರಾತ್ರಿ ಯಾಕೋ ಏನೋ ನಿದ್ದೆ ಬರಲಿಲ್ಲ. ಮಧ್ಯರಾತ್ರಿ ಯಾಕೋ ಏನೋ ನಿದ್ದೆ ಬರಲಿಲ್ಲ. ಚಿ ಹೋಗ್ರಿ, ನನಗಂತದ್ ಹಿಡ್ಸಲ್ರಿ. ನೋಡ್ರಿ ನಮ್ಮ ಹತ್ರ ಸುಚ್ಚಿಸ್ಕೊಳಕ್ ಬಂದ್ಮೇಲೆ ಅದು ಹಿಡ್ಸಂಗಿಲ್ಲ ಇದು ಹಿಡ್ಸಂಗಿಲ್ಲ ಅನ್ನಂಗಿಲ್ಲ. ನೋಡ್ರಿ ಡಾಕ್ಟರ್ ಕೇಳಿದ್ದನ್ನ ಸುಮ್ಮನೆ ಕೊಟ್ಟು ಬಿಡ್ಬೇಕ್ರಿ ನೀವು. ರೀ ಏನ್ ಕೊಡ್ಬೇಕ್ರಿ ನಿಮ್ಗ? ಮೆತ್ತಗೆ ಚಿಕ್ರಿ. ಇಲ್ಲಿ ನೋಡ್ರಿ ನನಗೆ ಬಾಳ ತ್ರಾಸ ಆಗುತ್ತೆ. ಹಂಗ ಚಿಕ್ಕಿದ್ರ ನೋಡ್ರಿ ಇಸ್ಗುವಾಗ ಸ್ವಲ್ಪ ನೋವು ಹೋಗತ್ತ. ನೀವು ತಡ್ಕೋಬೇಕ್ರಿ. ನಿಮ್ಗೆ ಅದು ಬರ್ಬಾರ್ದಾಗಿತ್ರಿ. ಹೌದ್ರಿಪ್ಪ ನನಗೆ ಬಂದ್ ಬಿಟ್ಟೈತ್ ನೋಡ್ರಿ ಅಂತ ಜಡ್. ಏನ್ ಮಾಡೋದ್ರಿ? ನೀವು ನೋಡಿದ್ರ ಸರಿಯಾಗಿ ನೋಡವಲ್ರಿ. ಅದ್ ಎಂತ ಕಾಯಿಲೆ ಬಂದೈತಿ ಎಂತ ದಿನ. ನಿಮ್ಗ ಈಗ 3 ತಿಂಗಳಾಗೈತ್ರಿ. ನಿನ್ನ ಮಾನ್ಗೇಡಿ ಡಾಕ್ಟರ್ ಹಳೆ ಡಾಕ್ಟರ್ ಅಲ್ಲ. ಇನ್ನ ನನ್ನ ಲಗ್ನ ಆಗಿಲ್ಲ ಏನಿಲ್ಲ. ಎಲ್ಲಿಂದ ತಗೊಂಬಂದ್ಯೋ ಮರೇ ನೀನ್ ಇದನ್ ಸುದ್ದಿ ಅಂತೀನಿ. ಅಲ್ರಿ ಲಗ್ನ ಹಾಕಿನ ಮುಂಚೆ ಈ ತರ ಆಗ್ಬಾರ್ದೇನಿದೇನ್ರ ಕಾನೂನು ಐತೇನ್ರಿ? ಒಂದೇಳೆ ಕಾನೂನು ಇದ್ರ ನಮ್ಮಂತವ್ರು ಪುಡಾರಿ ನನ್ನ ಮಕ್ಳು 3 ತಿಂಗಳಲ್ರಿ 6 ತಿಂಗಳು ಮಾಡಾಕ ರೆಡಿ ಇರ್ತಾರ. ನಿನ್ನ ನಾಚಿಗೆಡಿ ಹಳೆ ನಾಚಿಗೆಡಿ. ನಿನಗೆ ಎಷ್ಟು ಹೇಳಿದ್ರು ನಿನಗ ಖಬರ್ಗೆಟ್ಟಿ ಪೂರ ನೀನ ಖಬರ್ಗೆಟ್ಟಿ. ಅಲ್ಲ ನನ್ನ ಮ್ಯಾಲ ಮದುವೆ ಆಗಿತ್ತಂತಂದು ಅಷ್ಟು ಸುದ್ದಿ ಎಬ್ಸಿದ್ಯಲ್ಲ ನೀನು. ನನಗಿನ್ನ ಮದುವೆನೂ ಆಗಿಲ್ಲ. ಪಾರು ಜಾಸ್ತಿ ಉಗಿಬೇಡ, ನನ್ನ ಕೈಲಿ ಒರ್ಸ್ಕೊಳಕ್ ಆಗೋದಿಲ್ಲ. ಈ ಮುತ್ಯಾಗ ಒಂದು ಕೊಡ್ತಿ ಏನ್ ಮತ್ತೆ? ಅದ ಏನ್ ಕೊಡ್ಲಿ ಹೇಳ? ಒಂದ್ ಹುಡುಗ ಒಂದ್ ಹುಡುಗಿ ಏಕಾಂಗಿ ಆಗಿದ್ದಾಗ ಏನ್ ಕೊಡ್ತಾರ ಅದನ್ನ ಕೊಡ. ಅದನ್ನ ಆಗಲ್ಲ ಹೇಳಿದಿಲ್ಲ. ಅದ ಮುತ್ತು ಕೊಡ್ತಾರ ನೋಡು. ತನ ಹೊಣತವಗಲ್ಲ
ಎಲ್ಲ ಹುಡುಗರು ನಿನ್ನ ಮುಂದೆ ಫೇಲ ಕಣ್ಣಿಗೆ ಹಾಕಿದಾಗಲ್ಲ ನಿನ್ನ ನುಡಿಯಾಗಿನ ಪಾಗಲ್ಲ ನಿನ್ನ ತಳ ತಳ ಹೊಳೆದವಗಲ್ಲ ಗದಗಿನ ಪುಣ್ಯಾಶ್ರಮಕ್ಕೆ ಹೋಗೋಣ ಗದಗಿನ ಪುಣ್ಯಾಶ್ರಮಕ್ಕೆ ಲೇ ಕಾಮರಾಜಗೌಡ, ಕಡಿಗೂ ತೋರಿಸಿಬಿಟ್ಟೆ ಎಲ್ಲ ನಿನ್ನ ಗುಳ್ಳೇನರಿಯ ಬುದ್ಧಿಯನ್ನು. ಲೇ ವಾರಸ್ತಾರ, ನಿನಗೆ ತಾಕತ್ತು ಇದ್ದರೆ ಎದುರಿಗೆ ನಿಂತು ಹೋರಾಡುವುದಕ್ಕೆ ಕಲಿತುಕಲೇ ಸಿಕ್ಕಂಡಿ ಗುಣದವನೇ. ಯಾರ್ಲೇ ಅಪ್ಪ ನೀನು ಈ 1000 ಹಳ್ಳಿಗೆ ವಾರಸ್ತಾರಲ್ಲೇ ಅಂತ ಕರಿತೀಯ? ಈ ಬಂಡ ಬಡ್ಡಿಯ ಮಗ ನಿನಗೆ ವಾರಸ್ತಾರ ಆಗಿರಬೇಕು. ಆದರೆ ನಾನು ಈ ವಾರಸ್ತಾರ ಮಟ್ಟ ಹಾಕಲು ಬಂದ ಹಸಿದ ಹೆಬ್ಬುಲಿ ಎಲ್ಲಿದ್ದಾನೆ ಆ ಕೈಲಾಗದ ಚಂಡಗೌಡ? ಬಾರಲೇ, ನ್ಯಾಯ ದೇವತೆಯನ್ನು ಕಣ್ಣಲ್ಲಿ ಕಣ್ಣಿಟ್ಟು ಗೌರವದಿಂದ ಕಾಪಾಡುವ ನಿಷ್ಠಾವಂತ ಸರ್ಕಾರದ ಕಾಕಿಯೇ. ಲೇಹಣಿಲ್, ನಿನಗೆ ಅವತ್ತೇ ಹೇಳಿದೆ ಈ ಕಾಮರಾಜು ಎಂಬ ಕಾಳಿಂಗ ಸರ್ಪ ಮುಟ್ಟಬೇಡ ಎಂದು. ಆದರೂ ನೀನು ಕೇಳಲಿಲ್ಲ. ಧೈರ್ಯ ಮಾಡಿ ನನ್ನ ಕೈಗೆ ಬೇಡಿ ತೊಡಿಸಿದೆ. ಇಂದು ಅದೇ ನಿನಗೆ ಮುಳ್ಳಿನ ಪಂಜರವಾಗಿದೆ. ಲೇಹಣಿಲ್, ನಿನಗೆ ದಮ್ಮಿದ್ದರೆ ನಾನು ನಿರ್ಮಿಸಿದ ಚಕ್ರವ್ಯೂಹದಿಂದ ಹೊರಬಂದು ತೋರಿಸಲೇ? ಲೇ ಗೌಡ, ನೀನು ಭ್ರಷ್ಟಾಚಾರದಿಂದ ಗಳಿಸಿದ ಹಣವನ್ನು ನಮ್ಮ ಕಾನೂನಿಗೆ ನೀರಿನಂತೆ ಹರಿಸಿ ನನ್ನನ್ನು ನೌಕರಿಂದ ಸಸ್ಪೆಂಡ್ ಮಾಡಿಸಿದ್ದೇನೆಂದು ಎಂಡ ಇಲ್ಲದ ದೀಪದಂತೆ ಉರಿಯಬೇಡ. ನಿನ್ನ ಬಂಡತನದ ಪುಂಡಾಟವನ್ನು ನನ್ನ ಕಾನೂನಿನಿಂದ ಹೋರಾಟ ಮಾಡಿ ಸತ್ಯದ ಸತ್ಯಾಂಶವನ್ನು ಈ ಸಮಾಜದ ಜನತೆಗೆ ತಿಳಿಯುವಂತೆ ಮಾಡುವುದು ಪೊಲೀಸ್ ಪವರ್ ಎನ್ನುವುದು ಮರೆಯಬೇಡ. ಪೊಲೀಸ್ ಪವರ್ ಇಂದು ಅದೇ ನಿನ್ನ ಪೊಲೀಸ್ ಪವರ್ ನಿನಗೆ ವೃತ್ತಿಯಾಗಿ ನಿಂತಿದ್ದಲ್ಲದೆ ನಿನ್ನನ್ನು ಕೆಲಸದಿಂದ ಸಸ್ಪೆಂಡ್ ಮಾಡಿದೆ. ಅಂದ ಮೇಲೂ ಇನ್ನು ಕಾನೂನು ಕರ್ತವ್ಯ ಅಂತೀಯ ಲೋಮಳ. ಏ ಗೌಡ, ನಮ್ಮ ಡಿಪಾರ್ಟ್ಮೆಂಟಿನ ಮೇಲೆ ನನಗೆ ಬಲವಾದ ನಂಬಿಕೆ ಇದೆ. ಇಂದಲ್ಲ ನಾಳೆ ಅದೇ ಕಾಕಿ ಸಮವಸ್ತ್ರ ಧರಿಸಿಕೊಂಡು ಬಂದು ಸತ್ಯದ ಸತ್ಯಾಂಶವನ್ನು ಈ ಸಮಾಜದ ಜನತೆಗೆ ತಿಳಿಯುವಂತೆ ಮಾಡುವುದೇ ಧರ್ಮದ ಗಜ
ನಡೆಯುವಂತೆ ಮಾಡದಿದ್ದರೆ ನಾನು ಈ ಪಾಪಿಗಳ ಲೋಕದಲ್ಲಿ ಧರ್ಮದ ಗಜ ರಾಜನೇ ಅಲ್ಲ. ಲೇಹನೇಲ್, ನಾಳೆಯ ತನಕ ನೀನು ಭೂಮಿಯ ಮೇಲೆ ಬದುಕಿದ್ದರೆ ತಾನೇ ಈ ವಾರಸ್ತಾರನ ಕೈಗೆ ಬೇಡಿ ತುಡಿಸುವುದು. ಇನ್ನು ಕೆಲವು ಗಂಟೆಗಳಲ್ಲಿ ನಿನ್ನ ಪ್ರಾಣದ ಪಕ್ಷಿ ಯಮನ ಸನ್ನಿಧಿ ಸೇರುತ್ತದೆ. ಲೇ ಗೌಡ, ಬಡವರ ನರಕ ತಿಂದು ನರಕಾಸುರನಂತೆ ನಟಿಸುವ ಕಳ್ಳ ಕೊಬ್ಬಿದ ಧನಿಕನೇ, ಎಲ್ಲಿದ್ದೀಯ ಬಾರಲೇ ಗಂಡ ಸತ್ತ ರಂಡರ ಸರಿಗಿನಲ್ಲಿ ವಿಲಾಸ ಭೋಗನ ನಡೆಸುವ ಬಂಡ ಬಡ್ಡಿಯ ಮಗನೇ. ಯಾಕೋ ರಾಮಣ್ಣ ಇವತ್ತು ಗಂಡು ಗಚ್ಚಿ ಹಾಕಿ ಇವರ ಶಿವರ ಸಂಗೊಳ್ಳಿ ರಾಯ ಅಂತಾರ ಕೈಯಾಗ ಕೊಂಡಿಡ್ಕ ಬಂದೆಲ್ಲೋ ತಂದೆ. ಏಯ್ ಕಲಿಯುಗದ ಶಕುನಿಯೇ, ಮೊದಲು ನಿನ್ನ ಮನೆ ಹಾಳ ಗೌಡನನ್ನು ಕರೆ, ಅವನಿಗೆ ಮೃತ್ಯುವಿನ ಹೊಂಡವನ್ನು ತೋಡಲು ಬಂದಿರುವೆ. ಏ ಗುರಪ್ಪ, ರೇ ಗೌಡ್ರ ನಿನ್ನ ಹೇಳಿ ಸಿಕಾಮಣಿ ಗೌಡನನ್ನು. ರೇ ಗೌಡ್ರ ನಿಮ್ಮಣ್ಣ ರಾಮಣ್ಣ ಹುಡ್ಕಂತ ಬಂದಾರ ಬರ್ರಿ ಗೌಡ್ರ. ಯಾಕಲೇ ಮಂಗ್ಯಾಣ ಮಗಣ, ಒಂದ ಸವಣ ನಾಯಿ ರೊಟ್ಟಿಗೆ ಒದರ್ದಂಗ ಒದರಾಕತ್ತಿದಿ. ಓಹೋ, ನನ್ನ ಹಳೆಯ ವೈರಿ. ಯಾಕಲೇ ರಾಮ, ನನ್ನ ಅರಮನೆಯ ದ್ವಾರ ಬಾಗಿಲಿಗೆ ಬಂದ ಕಾರಣ? ಲೇ ಗೌಡ, ಹಳೆ ಬಾಕಿ ತೀರಿಸಿ ಹೊಸ ಅಧ್ಯಾಯಕ್ಕೆ ನಾಂದಿ ಹಾಡಲು ಬಂದಿರುವೆ. ಹಳೆಯ ಬಾಕಿ? ಲೇ ರಾಮ, ನೀನು ಕೊಡಬೇಕಾದ ಹಳೆಯ ಬಾಕಿಯನ್ನು ನಿನ್ನ ಹೆಂಡತಿಯೇ ಕೊಟ್ಟು ಋಣ ಮುಕ್ತಳಾಗಿದ್ದಾಳೆ. ಅಷ್ಟೇ ಅಲ್ಲ, ಅವಳ ಮೈ ಸುಖ ಉಂಡು ನನ್ನ ಕಾಮದಾಹದಿಂದ ಹಸಿದನ್ನು ಒಡಲ ತುಂಬಿಸಿಕೊಂಡಿದ್ದನಲೇ ಬಡಪಾಯಿ. ಏ ಕೆಟ್ಟ ಮೃಗವೇ, ಈ ಊರಿನಲ್ಲಿ ಧರ್ಮದಿಂದ ಸಹಬಾಳಿ ನಡೆಸಿಕೊಂಡು ಬಂದಿರುವ ಮನೆತನದಲ್ಲಿ ನಾನು ಇಲ್ಲದ್ದನ್ನು ನೋಡಿ ನನ್ನ ಸತಿಯನ್ನು ಶೀಲೆಗೆಡಿಸಿದ್ದಲ್ಲದೆ ಅವಳ ಪ್ರಾಣ ತೆಗೆದ ತಾಯಿ ಗಂಡ ನೀನು. ಅವಳ ಪ್ರಾಣ ತೆಗೆದ ಸೇಳಿನ ಕ್ರಾಂತಿಯನ್ನು ತೀರಿಸಲು ಹಸಿದ ಹೆಬ್ಬುಲಿಯಂತೆ ಬಂದಿರುವೆ. ನಿನ್ನ ಮಾರನ ಹೋಮ ಮಾಡಲು. ಹಸಿದ ಹುಲಿ? ನಿನ್ನಂತ ನೂರಾರು ಹುಲಿಗಳು ನನ್ನನ್ನು ಬೇಟೆಯಾಡಲು ಬಂದಾಗ ಗಬಕ್ಕನೆ ಹಿಡಿದು ಅದರ ನರಗಳನ್ನು ಕಿತ್ತು ನರಸತ್ತ ಇಲಿಗಳಂತೆ ಮಾಡಿದ ಲೆಕ್ಕವನ್ನು ಹಾಕಿದರೆ ಎಣಿಸಲಾರದಷ್ಟು ಸಂಖ್ಯೆಗಳಾಗಿವೆ. ಹೊಂದ ಮೇಲೆ ಈ ಹಾರ್ಮೃಗ ಸಿಂಹನ ಮುಂದೆ ನೀ ಯಾವ ಲೆಕ್ಕ? ಲೇ ಗೌಡ, ನಾನು ಇಲಿಯಲ್ಲವೋ ನಿನ್ನಿಂದ ಗಾಯಗೊಂಡ ಘಟಸರ್ಪ. ಹಾವಿನ ರೋಷ 12 ವರ್ಷ, ಆದರೆ ನನ್ನ ರೋಷ 100 ವರ್ಷ. ಅಂದು ದ್ವಾಪಾರ ಯುಗದಲ್ಲಿ ಶ್ರೀಕೃಷ್ಣ ಹುಟ್ಟಿ ಬಂದಿದ್ದು ದುಶ್ಯಾಸನ ಸಂಹಾರ ಮಾಡಲು. ಅದರಂತೆ 12ನೇ ಶತಮಾನದಲ್ಲಿ ಶ್ರೀ ಜಗಜ್ಯೋತಿ ಬಸವೇಶ್ವರರು ಕರ್ಮದ ಕಟ್ಟೆಯನ್ನು ಹೊಡೆದು ಹಾಕಿ ಧರ್ಮದ ಗುಡಿಯನ್ನು ಕಟ್ಟಲು ಅವತರಿಸಿ ಬಂದಿದ್ದು ಶ್ರೀ ಜಗಜ್ಯೋತಿ ಬಸವೇಶ್ವರರು. ಲೇ ಗೌಡ, ಮುಗಿತಲೇ ಇವತ್ತು ನಿನ್ನ ಕೊನೆಯ ಜಾತ್ರೆ. ಲೇ ಮಂಕು ತಿಮ್ಮಣ್ಣಿ, ಕೈಯಲ್ಲಿ ಕೊಡ್ಲಿ ಇದ್ದಾಕ್ಷಣ ನೀನೇನು ವೀರ ಪರಶುರಾಮನಲ್ಲ. ಈ ಧನಿಕರ ವಿರುದ್ಧ ಸೊಕ್ಕಿನ ಮಾತುಗಳನ್ನು ಆಡಿದ ಮಾತ್ರಕ್ಕೆ ನೀನು ಬ್ರಿಟಿಷರನ್ನು ಹೆದರಿಸಿದ ಸಿಂಧೂರ ಲಕ್ಷ್ಮಣನ ವಂಶದವನೂ ಅಲ್ಲ. ಸುಮ್ಮನೆ ಬೀದಿ ಏನವಾಗಬೇಡ, ಹೊರಟು ಹೋಗಲೇ.
ಏ ನೀಚ ತಾಯಿ ಗಂಡರಿ, ನಿಮ್ಮಿಬ್ಬರ ಕತೆ ಮುಗಿಸಿದ ಮೇಲೆ ನಾನು ಹೋಗುತ್ತೇನೆ. ದಶರಥ, ಈ ಕಾಮರಾಜ ಕೋಟೆಯಲ್ಲಿ ತಾನಾಗೆ ಬಂದ ಸಿಕ್ಕಾಕಿಕೊಂಡ ಈ ಚಿರತೆಯನ್ನು ಎಚ್ಚರದಿಂದ ಬೇಟೆಯಾಡೋಣ. ಲೇಖಳ, ಲೇಖಳ, ಹೇಳ್ರಿಯಪ್ಪ ಗೌಡ್ರ. ಲೇಖಳ, ನಿನ್ನ ಕೈಯಲ್ಲಿರುವ ಕೊಡ್ಲಿಯಿಂದ ಈ ಪಾಪಿಯ ದೇಹವನ್ನು ಕಡಿದು ಊರಾಚೆ ಇರುವ ಯಾವುದಾದರೊಂದು ಹಳ್ಳದಲ್ಲಿ ಬಿಸಾಕಿ ಬಾ. ಲೇ ಗೌಡನ ತಲೆ ಹಿಡಿಯುವ ಭೋಕರ್ಣನ ಮಗನೇ, ರಣರಂಗವೆಂಬ ಜಾತ್ರೆಯಲ್ಲಿ ಸಿಲುಕಿದ ಮೇಲೆ ವೀರ ಅಭಿಮನ್ಯ ತರ ಹೋರಾಟ ಮಾಡುತ್ತೇನೆ ವಿನಃ ಹೇಡಿ ಚಿಕ್ಕಂಡೆಂತೆ ತಲೆಬಾಗಿ ಹೋಗುವುದಿಲ್ಲ. ಲೇ ಗೌಡ, ಸಾಧ್ವಿ ಶಿರೋಮಣಿಂತಿರುವ ನನ್ನ ಹೆಂಡತಿಯನ್ನು ಸೀಲೆಗೆಡಿಸಿದ್ದಲ್ಲದೆ ಅವಳ ಪ್ರಾಣ ತೆಗೆದ ತಾಯಿ ಗಂಡ. ಮುಗೀತಲೇ ನಿನ್ನ ಕತೆ. ದಶರಥ, ಈ ಬಡವನನ್ನು ಕೊಡ್ಲಿಂದ ಕೊಚ್ಚಿ ಹಾಕು, ಈ ಬಡ ನಾಯಿಯನ್ನು. ಓಕೆ, ಬಂದ ಗೂಳಿಯನ್ನು ಬೆಳೆಯಲು ಬಿಟ್ಟರೆ ನಾಳೆ ನಮ್ಮ ಬುಡಕ್ಕೆ ಏಟು ಹಾಕುತ್ತಾನೆ. ಇವನ ಕಾಲನ್ನು ಕತ್ತರಿಸಿ ಹಾಕೋಣ. ಲೇ ರಾಮ, ಈ ಕಾಮರಾಜನ ದ್ವಾರ ಬಾಗಿಲ ಒಳಗೆ ಬಂದ ನಿಮ್ಮತ್ತ ಸೊಕ್ಕಿನ ಮೆಕಗಳನ್ನು ಜೀವಂತ ಕಳಿಸಿಕೊಟ್ಟಿಲ್ಲ. ಕಾಡು ಅಂದೆಯಂತೆ ಬೇಟೆಯಾಡಿ ಜೀವಂತ ಸುಟ್ಟು ಊಟ ಮಾಡಿದ ಬಹದ್ದೂರ್ ಗಂಡ ನಾನು. ನನ್ನನ್ನು ನನ್ನ ಮನೆತನನ್ನು ಹಾಳು ಮಾಡಿದ್ದು ನಿಮ್ಮಂತ ನೀಚ ತಾಯಿ ಗಂಡರನ್ನು ಸಾಯಿಸದ ಬಿಡಲಾರೆ. ಇನ್ನೂ ಈ ಬಡವನ ಸೊಕ್ಕು ಮುರಿದಿಲ್ಲ. ಲೇ ಗುರಪ್ಪ, ಇವನ ಇನ್ನೊಂದು ಕಾಲನ್ನು ಕತ್ತರಿಸಿ ಹಾಕು. ಲೇ ರಾಮಣ್ಣ, ಯಾಕೆ ಬೇಕಾಯ್ತ್ಲಿ ಅಪ್ಪ ನಿನಗೆ ತ್ರಾಸ? ನೀವೊಂದು ಕಾಲ್ ಕಡ್ದಿರಿ, ನಾನೊಂದು ಕಾಲ್ ಕಡ್ತೀನಿ ನೋಡ್ರಿ. ಈಗ ಕತ್ತರಿಸಿ ಹಾಕು ಅವನ ಕಾಲು. ರಾಮ, ನಿನ್ನ ಸುಂದರವಾದ ಹೆಂಡತಿಯ ಶೀಲಗೆಡಿಸಿದ್ದು ನಾನೇ. ಇವತ್ತು ನಿನ್ನ ಕಾಲು ಕಡಿಸಿದ್ದು ನಾನು. ಈ 1000 ಹಳ್ಳಿ ವಾರಸ್ತಾರನನ್ನು ಎದರಾಕಿಕೊಂಡವರಿಗೆ ಇದೇ ಸ್ಥಿತಿ. ಏ ಬಡಕುನ್ನೆ, ನೀನಾಗಿಯೇ ನಿನ್ನ ಸಾವಿನ ಗುಂಡಿಯನ್ನು ತೋಡಿಕೊಂಡೆ. ಲೇ ಗುರಪ್ಪ, ಈ ಪಾಪಿಯ ದೇಹವನ್ನು ಎಳೆದುಕೊಂಡು ಹೋಗಿ ಯಾವುದಾದರೊಂದು ತಿಪ್ಪೆಯಲ್ಲಿ ಬಿಸಾಕಿ ಬಾ. ಆಯ್ತು ಜನರ, ಕಾಳ ಬೀರ ಬರ್ಲಿ. ಹೇ ಕಾಳ, ಈ ವಾರಸ್ತಾರ ಸಿರಿತನವೆಂಬ
ಸಾಗರದಲ್ಲಿ ಈಜಾಡುವ ಕುಬೇರನಿಗೆ ಕೊಳಕು ನೀರಿನ ಕೆರೆಯಲ್ಲಿ ಈಜಾಡುವ ಬಡಕುಣ್ಣಿಗಳು ಯಾವ ಲೆಕ್ಕ? ದಶರಥ, ಯಾವುದಾರು ಒಂದು ಬಾರಿನಲ್ಲಿ ಮಸ್ತ್ ಮಜಾ ಮಾಡೋಣ. ಅನಿತಾ, ಇಲ್ಲಿಯವರೆಗೂ ನಿನ್ನ ಯೌವನವೆಂಬ ಸಿಹಿ ಜೇನಿನ ಗೂಡಿನ ರಸವನ್ನು ನಿನ್ನ ಭಗ್ನ ಪ್ರೇಮಿಯಾಗಿ ಹೀರಿದ್ದು ಆಯ್ತು. ಆದರೆ ಇನ್ನು ಮುಂದೆ ನನ್ನ ಬಗ್ಗೆ ಪ್ರೇಮದ ಕನಸುಗಳನ್ನು ಕಾಣಬೇಡ. ಅನಿತಾ, ಇಷ್ಟು ದಿವಸ ಎರ್ರಾಬಿರಿ ಸಾಗುತ್ತಿದ್ದ ನಮ್ಮಿಬ್ಬರ ಪ್ರೀತಿಯ ದೋಣಿಗೆ ಸಾಗಿಸುವುದಕ್ಕೆ ಬ್ರೇಕ್ ನೀಡಿ ನಮ್ಮ ಅಮರ ಪ್ರೀತಿಯ ದುರಂತಕ್ಕೆ ನಾಂದಿ ಹಾಡಿ ನಿನ್ನಿಂದ ಬಹುದೂರ ಸಾಗಿ ಹೋಗುವೆ. ಏನು ಕೈಯಲ್ಲಿ ಸುಟ್ಕೇಸ್ ಹಿಡಿದುಕೊಂಡು ಎತ್ತ ಕಡೆ ಪಯಣ ನಿನ್ನದು. ನಾನು ಎಲ್ಲಿಂದ ಬಂದಿರುವೆನು, ವಾಪಸ್ ಅದೇ ಜಾಗಕ್ಕೆ ಹೊರಟಿರುವೆ. ಯಾಕೆ ಅಂತ ಕೇಳಬಹುದೇ? ಅನಿತಾ, ನಾನು ಇಲ್ಲಿಗೆ ಒಂದು ಗುರಿ ಸಾಧಿಸಲು ಬಂದಿದ್ದೆ. ಇವತ್ತು ಆ ಗುರಿ ತಲುಪಿದ್ದೇನೆ, ಅದಕ್ಕೆ ಹೊರಟಿರುವೆ. ಈ ಮಾತನ್ನು ನಾನು ನಂಬಲೇ? ನಂಬಿದರೆ ನಂಬು, ಸುಳ್ಳು ಇಲ್ಲವಾದರೆ ಸುಳ್ಳು ಎಂದು ತಿಳಿದುಕೋ. ನನ್ನ ಅಭ್ಯಂತರವೇನಿಲ್ಲ. ಇವತ್ತು ಈ ನಿಮ್ಮ ಮಾತುಗಳು ನನ್ನನ್ನು ದಿಕ್ಕು ತಪ್ಪಿಸುವಂತೆ ಕಾಣುತ್ತದೆ. ದೇಕ್ ನನಗೆ ದಿಕ್ಕು ದೋಚದಂತೆ ಆಗಿರುವಾಗ ಇನ್ನೊಬ್ಬರ ಬಗ್ಗೆ ನಾನು ಏನು ವಿಚಾರ ಮಾಡಲಿ? ಹಾಗಾದ್ರೆ ಇಲ್ಲಿಯವರೆಗೂ ಇದ್ದ ನಿನ್ನ ಪ್ರೀತಿ ಸುಳ್ಳೆಂದು ನಂಬುತ್ತೀರಾ? ಅದು ಬರೀ ಸುಳ್ಳು. ನಿನ್ನ ಮಧ್ಯೆ ನಡೆದು ಹೋದ ಪ್ರೀತಿ ಪ್ರೇಮ ಒಂದು ಸುಳ್ಳು ಎಂದು ಮರೆತು ಬಿಡು. ದಶರಥ್, ಏನು ಹೇಳುತ್ತಿರುವಿರಿ ನೀವು? ಅನಿತಾ, ಇಲ್ಲಿ ನಿನ್ನ ನೋವಿನ ಕೂಗನ್ನು ಕೇಳುವವರು ಯಾರೂ ಇಲ್ಲ. ಇಷ್ಟು ದಿವಸ ನಿನ್ನಿಂದ ಮುಚ್ಚಿಟ್ಟಿದ್ದ ಸತ್ಯವನ್ನು ಇವತ್ತು ಸವಿಸ್ತಾರವಾಗಿ ಹೇಳುತ್ತೇನೆ, ಸರಿಯಾಗಿ ಕೇಳಿಸಿಕೋ. ನಾನು ಇಲ್ಲಿಯವರೆಗೂ ನಿನ್ನ ಕೈ ಹಿಡಿದು ಕುಣಿದದ್ದು ಒಂದು ಡ್ರಾಮಾ. ನಿನ್ನ ಯೌವನವೆಂಬ ಮಾಯಾ ಸಾಗರದಲ್ಲಿ ಒಮ್ಮೆಯಾದರೂ ಕೈ ಸೋಲುವವರೆಗೂ ಈಜಬೇಕೆಂಬ ಆಸೆ ಪಟ್ಟಿದ್ದೆ. ಆದರೆ ಅತಿ ಆಸೆ ಬಾಳಿಗೆ ಕೇಡು ಎಂದು ಎಚ್ಚೆತ್ತುಕೊಂಡೆ ಈ ನಿರ್ಧಾರಕ್ಕೆ ಬಂದಿರುವೆ. ಅಂದರೆ ಇಲ್ಲಿಯವರೆಗೆ ನನ್ನನ್ನು ಪ್ರೀತಿಸಿದ್ದು, ನಿನ್ನನ್ನು ಮದುವೆಯಾಗುತ್ತೇನೆಂದು ಮಾತನಾಡಿದ್ದು ಅದು ಬರೀ ಸುಳ್ಳು. ಮದುವೆ ಎಂಬ ಮೂರಕ್ಷರಗಳು ಹೇಳಲು ಕೇಳಲು ಅಷ್ಟೇ ಚಂದ. ನಿನ್ನನ್ನು ಮದುವೆ ಮಾಡಿಕೊಂಡು ಸಂಸಾರವೆಂಬ ಜಾಲದಲ್ಲಿ ಸಿಕ್ಕಾಕಿಕೊಳ್ಳಲು ನನಗೆ ಇಷ್ಟವಿಲ್ಲ. ಪ್ಲೀಸ್ ದಶರಥ್, ನನ್ನ ಕೊಳ್ಳಿಗೆ ತಾಳಿ ಕಟ್ಟಿ ನನಗೆ ಮುತ್ತೈದೆ ಭಾಗ್ಯ ಕಲ್ಪಿಸಿ ನೀನು ಎಲ್ಲಿಗಾದ್ರೂ ಹೋಗು. ಸಾಯಿವರೆಗೂ ನಿನ್ನ ಹೆಸರು ಹೇಳಿಕೊಂಡು ಬದುಕುತ್ತೀನಿ ನಾನು.
ಮುತ್ತೈದೆ ಭಾಗ್ಯ. ಅನಿತಾ, ಊಸರ ಬಳ್ಳಿಯಂತೆ ದಿನಕ್ಕೊಂದು ಬಣ್ಣ ಬದಲಾಯಿಸುವ ನಿನ್ನಂತ ಬಣ್ಣದ ಸೋಗಿನ ಹೆಣ್ಣುಗಳನ್ನು ಮದುವೆಯಾದರೆ ನನ್ನ ಗೌರವಕ್ಕೆ ಕಪ್ಪು ಚುಕ್ಕೆ. ನನ್ನನ್ನು ಪ್ರೀತಿಸುವ ಮೊದಲು ಕಾಲೇಜಿನಲ್ಲಿ ಅದೆಷ್ಟು ಯುವಕರ ಮುಂದೆ ನಿನ್ನ ದೇಹವನ್ನು ಅರಬೆತ್ತಲೆ ಮಾಡಿದ್ಯಾ ಏನು ಯಾರಿಗೆ ಗೊತ್ತು? ಲೋ ದಶರಥ, ಇನ್ನು ಮುಂದೆ ಇನ್ನೊಂದು ಮಾತನಾಡಿದ್ದೆ ಆದರೆ ನಿನ್ನ ನಾಲಿಗೆಯನ್ನೇ ಕತ್ತರಿಸಿ ಬಿಡುವೆ. ಪ್ಲೀಸ್ ಪ್ರಿಯಕರ, ನೋಡು, ಗಾಳಿ ಇಲ್ಲದೆ ಮನುಷ್ಯ ಬದುಕುವುದಿಲ್ಲ. ಹಾಗೆ ನಾನು ನಿನ್ನ ಪ್ರೀತಿ ಪ್ರೇಮ ಇಲ್ಲದೆ ನಾನು ಬದುಕಿ ಇರಲಾರೆ. ಬದುಕಬೇಕು ಅನಿತಾ, ನೀನು ಬದುಕಲೇಬೇಕು. ಆದರೆ ನನ್ನ ಹೆಂಡತಿಯಾಗಿ ಅಲ್ಲ, ಈ ಸಮಾಜದಲ್ಲಿರುವ ಸಾವಿರಾರು ಗಂಡಸರ ಕಾಮದಾಹವನ್ನು ತೀರಿಸುವ ವೇಶ್ಯೆಯಾಗಿ. ಪ್ಲೀಸ್ ದಶರಥ, ನೀ ನನ್ನನ್ನು ಮದುವೆ ಆಗದಿದ್ರೂ ಪರವಾಗಿಲ್ಲ ನೋಡು, ಆದ್ರೆ ನನ್ನನ್ನು ಮಾತ್ರ ಸಾಯಿಸಬೇಡ, ಬಿಟ್ಟು ಬಿಡು. ನಾನು ಎಲ್ಲಿಯಾದ್ರೂ ದೂರವಾಗಿ ಬದುಕಿಕೊಳ್ಳುತ್ತೇನೆ. ಲೇ ಅನಿತಾ, ಮೃದುವಾದ ಮಲ್ಲಿಗೆಯಂತೆ ಮುದ್ದಾಗಿ ಪ್ರೀತಿಸಿದ ಅಲಿನನಿಗೆ ಸೂಡಾ ಚೀಟಿ ಕೊಟ್ಟು ನನ್ನಂತ ಹಣವಂತನ ಬೆನ್ನಿಗೆ ಬಿದ್ದು ಪ್ರೀತಿಸಿದೆ. ನಾಳೆ ನನಗಿಂತ ಸಿರಿತನದ ದೊರೆ ಸಿಕ್ಕರಿ ಅವನ ಮಂಚ ಹತ್ತುವ ಭಿನ್ನಾಣಗಿದ್ದಿ. ಅದಕ್ಕಾಗಿ ಕೇವಲ ಹಣ ಆಸ್ತಿಗಾಗಿ ದೊಡ್ಡವರ ಮಂಚ ಹತ್ತುವ ನಿಮ್ಮಂತ ಮಿಟಕಲಾಡಿ ಹೆಣ್ಣುಗಳನ್ನು ಪರಲೋಕಕ್ಕೆ ಕಳಿಸುವುದೇ ಒಳ್ಳೆಯದು. ಬೇಡ ದಶರಥ್, ಬೇಡ, ನನ್ನನ್ನು ಸಾಯಿಸಬೇಡ. ಇಲ್ಲಿವರೆಗೂ ನನ್ನನ್ನು ಪ್ರೀತಿಸಿದ್ದು ಮದುವೆ ಆಗ್ತೇನೆಂದು ಮಾತು ಕೊಟ್ಟಿದ್ದೀಯ. ಅನಿತಾ, ಇಲ್ಲಿಯವರೆಗೂ ನನ್ನನ್ನು ಪ್ರೀತಿಸಿದ ತಪ್ಪಿಗೆ ಇದೇ ನನ್ನಿಂದ ನಿನಗೆ ಒಲವಿನ ಉಡುಗೊರೆ. ಪಟ ಪಟ ಪಾರ್ ಇವತ್ತನ ಕೈಯಾಗ ಸಿಗಬಾರ್ದು. ಸಿಕ್ನಂದ್ರ ಅವಳದ ಕಟ್ ಮಾಡಿ ನನ್ನ ಜೇಬಿನ ಇಟ್ಕೊಂತೀರಿ. ದೈವ ಏನಂತ ತಿಳ್ಕೊಂತೀರಿ? ಅವಳು ಹೂವಿನಂತ ಹೃದಯ ಹೃದಯ. ಏ ಯಾವಲ್ಲ ನಿನ್ನ ಮೂಳ ಹಳೆ ಮೂಳ ಅಲ್ಲ, ಹೆಂಗ ಬೇಕಾದಾಗ ನಿಂತು ರಸ್ತೆದಾಗ ಏನೇನ ಮಾತಾಡಕತ್ತಲ್ಲ. ಯಾಕೆ ನಿನಗ ಹೆಣ್ಣು ಮಕ್ಕಳು ಅನ್ನೋದು ಕಾಣೋದಿಲ್ಲ? ನಿನ್ನ ಗೊಬ್ಬರ ಐತೆ ಏನಿಲ್ಲ ಅಂತೀನಿ. ಏ ಬಾರು, ನಿನ್ನ ಸಲುವಾಗಿ ಹಗಲು ರಾತ್ರಿ ನಿದ್ದಿಲ್ಲ ಒಂದು ನಮ್ಮ ದೇವ ದಾಸ್ತರ ಆಗ್ಬಿಟ್ಟಿನ ಪಾರು. ಏ ನಿನ್ನ ಕಿಮ್ಮತ್ ಕೇಳಿ, ಹಳೆ ಕಿಮ್ಮತ್ ಕೇಳಿ. ಅಲ್ಲ, ನನ್ನ ಬಗ್ಗೆ ನೀನು ದೇವದಾಸರ ಆಗು, ಗೋಲ್ಡನ್ ಸ್ಟಾರ್ ಗಣೇಶರಾಗ, ನನಗೇನಾಗೋದೈತಿ ಅದ್ರಾಗ? ಏ ಕ್ಯಾನ್ಸ್ಗೆ ಮಾರಿ ಅವಳ ಮಾಡೋದೆಲ್ಲ ಮಾಡಿ ಒಂದ್ ನಮನೆ ಮಧ್ಯ ನನ್ನುಣ್ಣಗ ತಲಿ ಬೋಳಿಸಿ ಈಗ ಏನ್ ಮಾಡ್ಲಿ ಅಂತ ನಾಟಕ ಮಾಡ್ತೀಯ ಮಳ್ಳಿ. ಹಾ ನೋಡ, ಮತ್ತ ನಿತ್ಯ ನಾವಿಬ್ರು ಈಗ ನಿಂತ್ಕೊಂಡಿವ, ಮತ್ತೆ ಹುಷಾರಾಗಿರೋ, ಮತ್ತೆ ಏನಕ್ಕೆ ಅನ್ನಕ್ ಹೋಗ್ಬಿಡ. ನೋಡ್ ಮತ್ತೆ ನಮ್ಮ ಅಪ್ಪ ನೋಡಿದ್ರ ಐತಲ್ಲ, ಇಲ್ಲೇ ನಿಂತನಗ, ಅಲ್ಲಿ ಸಂಧ್ಯಾಗ ನಿಂತನ, ಇಬ್ರನ್ನ ಸೇರಿ ಮತ್ತೆ ಹುಷಾರ ಕಟ್ಟ ಮಾಡ್ಬಿಡ್ತಾನ. ನೀವು ಹೌದಲ್ಲ ಕಳ್ಳಿ ಮಳ್ಳಿ ಮಳ್ಳಿ ಮನ್ಸದ ಕಾಲ ಎಷ್ಟಂದ್ರ 3 ಮತ್ ಮ್ಯಾಲೆ ಒಂದಿಂದಂತ ಇಟ್ಟು ದಿವಸ ನನ್ನಿಂದ ಹಣ ಡ್ರೆಸ್ ತಗೊಂಡ ಮುಂದ ಎಲ್ಲಿಟ್ಟಿದ್ದಿ ನಿನ್ನ ಬುದ್ಧಿನ? ಅಲ್ಲ, ನೀ ಕೊಟ್ಟಿದ್ದಕ್ಕ ನಾನು ಮುಟ್ಟಿ ಮುಗಿಸಿನಲ್ಲ, ಮತ್ತ ಇನ್ನೇನೈತಿ ಬಾಕಿ? ಏನು ಕೊಟ್ಟಿ ಅಪಾರು?
ಅದ ಮಾಮ ಇನ್ನೂ ಗೊತ್ತಾಗಿಲ್ಲ ನಮ್ಮ ಮನಸ್ಸು ಕೊಟ್ಟಿ ನಂದೆ ಮನಸ್ಸು ತಗೊಂಡು ಏನು ಬದ್ನಿಕಾಯಿ ನೆಕ್ಕದೈತನ ಲಗ್ನ ಮಾಡ್ಕೊಂಡು ಚಂದಾಗ ಸಂಸಾರ ಮಾಡ್ಬೇಕಂತ ಮಾಡೀನಿ. ಹಂಗಾರ ನೀ ಮಾಡ್ತಿ ಅನ್ನೋದು ನನಗ ಎಲ್ಲ ಬರಬ್ರಿ ಗೊತ್ತೈತಿ. ಆದ್ರ ನಮ್ಮಪ್ಪ ನನ್ನ ಮೇಲೆ ಒಂದು ಇದಾಗ್ಬಿಟ್ಟಾನೆ. ಏನ್ ಮಾಡ್ಲಿ ನಾನು ಹೇಳಂತೀನಿ. ನೀ ಹೂ ಅಣ್ಣ ತಂತಿ ಮೇಲೆ ಅಷ್ಟ ಅಲ್ಲ, ನಿನ್ನ ಸುತ್ತ ಆನೆಕಟ್ಟು ಕಟ್ಟಿದ್ರೆ ಪ್ರೀತಿ ಎಂಬ ಶಕ್ತಿಯಿಂದ ಪುಡಿ ಪುಡಿ ಮಾಡಿ ನಿನ್ನ ಹೊತ್ಕೊಂಡು ಹೋಗಿ ಇಲ್ಲೇ ಹನುಮಪ್ಪ ಅಬ್ಬಾ 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 ಶುರ್ರ ನೀನ್ ಇಷ್ಟ ಧೈರ್ಯ ಮಾಡಿ ಅಂದ್ರ ನಾನು ಹಿಂಗ ಎಲ್ಲಿ ಹೋಗಿ ಹೋಯ್ಕೊಲ್ಲ ಎಲ್ಲಿ ಇಲ್ಲ ಅಂತೀನಿ. ಊರು ಬಿಟ್ಟವ್ರು ಊರಿಗೆ ದೊಡ್ಡವ್ರು, ಅದನ್ನ ಬಿಟ್ಟವ್ರ ದೇಶಕ್ಕೆ ದೊಡ್ಡವರು. ಹೊಡಿ 9 ಆನಂದ್ ಹಿಡ್ಕೋ. ಹೇಳ್ಬೇಕು ನೀ ಹೇಳಿದೆ. ಅದು ನಾರರ ಹುಡುಗಿ ಬಂದಾಳ ಅದಕ್ಕ ಕೊಡ್ತೀನಿ ಅಂತಾಳ ಪ್ರೀತಿಯ ಪದಕ ಮೊದಲ ಜವಾರಿ ಮನಕ ಬಂದರ ಭಾವ ಮೆರ ಕನಕ ಯಬಸ ಯಬಸ. ಮೊದಲ ಜವಾರಿ ಮನಕ ಬಂದರ ಭಾವ ಕನಕ. ನಿಂತ್ರ ನಂಗೆ ಡಿಮ್ಯಾಂಡ್ ಏನಾಗಬಾರ್ದು ನಿಮ್ಮವನ. ಯಪ್ಪ 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 ಎಂತ ಟೈಮಿಗೆ ಬಂದೆ ಯಪ್ಪ ನೀ ಅಂತೀನಿ. ಏ ಮಾವ, ನೀನೇನಾರ ನಮ್ಮ ಜಲ್ದಿ ಲಗ್ನ ಮಾಡ್ಕೊಳ್ಳಿಲ್ಲ ಅಂದ್ರ ನೀನ್ ನಾಳೆ ನಿನ್ ಮುಂದನ ಮಾಡ್ತೀವಿ ನೋಡವ. ಹೌದಾ ಯಪ್ಪ, ಇವ ಅದಾನಲ್ಲ ಯಪ್ಪ, ಇವ ಅದಾನಲ್ಲ ಇವ ಅಂದಿದ್ದು ನಾ ಮಾಡ್ತೀನಂತಂದ. ಮಾಡ್ತಾನವ ಮಗಳ, ತಡ್ಕೋಬೇಯವ್ವ, ನಾನು ಅದ ಚಿಂತೆಗದೀನಿ. ಏ ನಿಮ್ ಕೈಗಳನ್ನ ಮ್ಯಾಕೆತ್ರೇನು ಮಕ್ಕಳ? ಯಾಕ್ರಿ ಸಾಹೇಬ್ರ ಅಂತ ತಪ್ಪು ಕೆಲಸ ನಾ ಏನ್ ಮಾಡ್ರಿ? ಮ್ಯಾಕೆತ್ರಿ ಕೈನ ಯಾಕ್ರಿ ಸಾಹೇಬ್ರ ನಾವೇನಂತ ತಪ್ಪು ಕೆಲಸ ಮಾಡಿವ್ರಿ? ಯಾರಪ್ಪ ತಂದೆ? ಸುಮ್ಮನಿದ್ದಾರ ಮೇಲೆ ಯಾಕೆ ಹೋ ತಂದೆ ನಿನ್ ಕಣ್ಣ? ಏ ಮಂಗ್ಯಾನ ಮಕ್ಕ, ನನ್ನ ಮುಂದೆ ಸುಳ್ಳು ಬಿಡ್ತೀರ? ಕೈ ಮ್ಯಾಗ ಎತ್ತಿರಿ ಏನಂತೀರಿ? ಅಲ್ಲ ಅಲ್ಲ, ಇಬ್ರು ಸೇರಿ ಬಾಯಿ ತೊಳ್ಕೊಂಡು ಮಾತಾಡ್ರಿ, ಚಂದಾಗ ಮಾತಾಡಕ. ಹೆಂಗ್ ಮಾತಾಡಕತ್ತಿರಲ್ಲ ಯಾಕ? ಯಾರ ನೀ ಯಾರು? ಏ ಹುಡುಗಿ, ನನಗ ಬಾಯ್ ತಗೊಂಡ್ ಮಾತಾಡಂತೇನ? ತೋರ್ಸ್ಲ ನನ್ನ ಬಡಿಗಿನ. ಅಲ್ಲ ದೋಸ್ತ, ನಿನ್ನಂತ ಬಡಿಗೆರ ನಾನು ದಿನ ನೋಡಿನಿ, ಈಗ ನೋಡಕ್ ಕುಂತೀನಿ ಅಂತ ತಿಳ್ಕೊಂಡೆ. ನಾನು ದಿನ ನೋಡ್ಕೊಂತ ಇರ್ತೀನಿ ನಾನು. ಅದಕ್ಕ ನನಗೆ ಬಂದು ಅದು ಬಸ್ವಿ ಹಾಕಾದಂಗಾಗಿದೆ. ರೀ ಹಿರಿಯರ, ಈ ಹುಡುಗಿ ಯಾರ್ರಿ? ರೇ ಪೊಲೀಸಪ್ಪ, ಈ ಕದಳಲ್ರಿ, ಬ್ಯಾರೆ ಯಾರ ಅಲ್ರಿ, ಸ್ವಂತ ನನ್ನ ಮಗಳರಿ. ಸ್ವಲ್ಪ ಎಬ್ರೆ ತೊಬ್ರೆ ಮಾತಾಡ್ತಾಳ್ರಿ.
ಅದು ಹೋಗ್ಲಿ ಬಿಡ್ರಿ, ಇಲ್ಲಿಗೆ ಯಾಕೆ ಬಂದಿರಿ? ನೋಡೋ ತಮ್ಮ, ಅದ್ರ ಸುದ್ದಿ ತೆಗಿಬೇಡ. ತೆಗಿದಪ್ಪ ಅಂದ್ರ ಅಂಗಾಲಾಗಿದ್ರೆ ಹಿಡಿದು ನೆತ್ತಿ ಮಟ್ಟ ಉರಿತೈತಿ. ನಂದೆಲ್ಲ ಬೋಳಿಸಿ ಮತ್ತೊಬ್ಬನ ಮದುವೆ ಹಾಕೊಂಡೈತಿ ಹಾಕಿ. ರೇ ಸಾಹೇಬ್ರ, ಆ ಹಕ್ಕಿ ಯಾವದಂತ ಹೇಳ್ರಿ, ನಮ್ಮ ಮನಿ ಕರ್ಕೊಂಡ್ ಹೋಗಿ ತಲಿ ಬಡದು ಬುದ್ಧಿ ಹೇಳ್ತೀನಿ. ಹಾಕಿ ಬೇರೆ ಯಾವ್ದಲ್ರಿ, ಇಲ್ಲೇ ನಿಮ್ ಮಗ್ಗಲ್ ನಿಂತಿರ್ತಾರ್ರಿ, ಇದ ಹಾಕ್ಯಾರಿ. ಹಾ ಯಾಕಲ್ಲ ಪೊಲೀಸ್, ಹಳೆ ಪೊಲೀಸ್ ಯಾಕ ಮೈ ಯಾಕೆ ಏನನ್ನಕತ್ತೈತಿ ನಿಂದು? ಅಲ್ಲ ನಾ ಯಾವಾಗ ನಿನ್ನ ಇದು ಮಾಡೀನಿ ಬೇಕಂತ ಮಾತಾಡಕತ್ತೇನ ನೀ DCP, ಹಳೆ DCP? ಏ ಪಾರು, ನಾನು ನಿನ್ನ ಹೊಲಕ್ಕ ಅದ ಮಾಡಿ ಬೀಜ ಬಿತ್ತಿ ನೀರ್ ಹಸಿನಲ್ಲ. ಅಂದಂಗ ಈಕಿ ಹೊಲಕ್ಕ ಅದ ಮಾಡಿ ನೀರಾಸಿ ನೀನು ಬಿತ್ತಿದಂಗ ಆಗೈತೆ ಹಂಗಾರ. ಬೆಳೆ ಹೊಲ್ತದ ಅಲ್ಲ ಮುತ್ತೆ ಅತ್ತ ಸಂದೆ ನಿಂತ ಹಲ್ಕಿಸಿ ಆಗುಂತೇನ? ಅಲ್ಲ ಮುತ್ತೆಮ್ಮವ ನೀನೇನ? ಹೌದು ಅವನ ಬಿಡ. ಯಪ್ಪ ಯಾರ ಏನಂದು ಗೊತ್ತೇ ಇಲ್ಲೋ ಯಪ್ಪ, ಹೆಂಗ್ ಅಡ್ದಿ ಮಗಳ? ರೇ ಸಾಹೇಬ್ರ, ನಾವು ರೇ ಸಾಹೇಬ್ರ, ನನ್ನ ಕಡೆ ಏನ್ರಿ ಅಂತ ಕೆಲಸ? ಜೋಡಿ ಹುಲಿಗಳು, ಜೋಡಿ ಹುಲಿಗಳು, ಜೋಡಿ ಹುಲಿಗಳು, ಜೋಡಿ ಹುಲಿಗಳು. ದಶರಥ, ನನ್ನ ಕಾಮರಾಜ ಎಂಬ ಕಾಮದ ಕೋಟೆಯನ್ನು ಬೇರು ಸಮೇತ ಬುಡಮೇಲು ಮಾಡುತ್ತೇನೆಂದ ಬಡ ಬಿಕಾರಿಗಳು ಇನ್ನೂ ಬರಲಿಲ್ಲ. ಇಂದು ಅದು ಯಾವ ಹುಲಿ ನಿಮ್ಮನ್ನು ಬೇಟೆಯಾಡಲು ಬರುತ್ತಿದೆ ಎಂದು ನಾನು ಜಾತಕದ ಪಕ್ಷಕ್ಕೆ ಕಾಯ್ತಾ ಇದ್ದೇನೆ. ದಶರಥ, ಇವತ್ತೆಷ್ಟೊತ್ತಿದ್ದರು ಆ ಬಡ ಕುಣ್ಣಿಗಳು ಮತ್ತು ನನ್ನ ರಕ್ತ ಸಂಬಂಧಿ ಕಾಲಭೈರವ ಬಂದೇ ಬರುತ್ತಾರೆ. ಆದರೆ ನಾವು ಎಚ್ಚರದಿಂದ ಹೆಜ್ಜೆ ಇಡಬೇಕು. ಹಿಂದೆ ನಿಮ್ಮ ಕೊನೆಯ ದಿವಸ. ಇನ್ಸ್ಪೆಕ್ಟರ್, ನಮ್ಮೆಲ್ಲರನ್ನು ಮಣ್ಣು ಕೊಡುವ ಮಂಕುತಿಮ್ಮವೇ, ಮೊದಲು ನೀನು ಬದುಕುತ್ತೀಯೋ ಇಲ್ಲವೋ ಕನ್ಫರ್ಮ್ ಮಾಡಿಕೋ. ಆಕಾಶಕ್ಕೆ ಏಣಿ ಹಚ್ಚುವ ಹುಚ್ಚು ಹವ್ಯಾಸ ಮಾಡಬೇಡ. ವಾರಸ್ತಾರರ ಅರಮನೆಗೆ ಬಂದು ಸೊಕ್ಕಿನ ಮಾತುಗಳನ್ನು ಆಡುತ್ತೇನಲೇ ಕಾಕಿ ನಾಯೇ. ಏ ದಶರಥ, ನಿನ್ನೆಯವರೆಗೂ ನಿಮ್ಮ ಸ್ಕೋರ್ಸ್ಥಾನ ಈ ಸುತ್ತ ಹಳ್ಳಿಗಳಲ್ಲಿ ನಾಯ್ಕೊಡೆ ಎಂದು ಎತ್ತಿ ಮರೆಯುತ್ತಿದ್ದವು. ಆದರೆ ನಾನು ಬಂದ ಮೇಲೆ ಇವತ್ತು ನಿಮ್ಮ ಆವಾಜ್ ಗುಡುಗು ಸುಟ್ಟು ಸುಡುಗಾಡ ಸೇರುವುದು ಗ್ಯಾರಂಟಿ. ಲೇ ಪಾಪದ ಧನಿಕರೇ, ಸುಮ್ಮನೆ ಸತ್ಯ ಧರ್ಮಕ್ಕೆ ತೆಲವಾಗಿ ಜೈಲು ಕಂಬ ಎನಿಸ್ತಿರೋ ಇಲ್ಲ ಸೂಟ್ ಮಾಡಿ ರುದ್ರ ಭೂಮಿಗೆ ಕಳಿಸಿಬಿಡಲು? ಇನ್ಸ್ಪೆಕ್ಟರ್, ಈ ಸಮಾಜಕ್ಕೆ, ಈ ಕಾನೂನಿಗೆ ತಲೆಬಾಗಿ ನಡೆಯುವುದು ಈ ವಾರಸ್ಥರ ರಕ್ತದಲ್ಲೇ ಇಲ್ಲ. ಈ ಹಣವಂತನ ಮುಂದೆ ಸತ್ಯ ಕಥೆಯ ಹರಿಕತೆ ಹೇಳುತ್ತೀಯ? ಲೇ ಕಾಳ ಬೈರ, ಏನ್ ನೋಡ್ತಾ ಇದ್ದೀರಿ? ಹಿಡಿದು ಕಂಬಕ್ಕೆ ಕಟ್ಟಿರಿ ಈ ಪೊಲೀಸ್ ಆಫೀಸರ್ ಅನ್ನು. ಆಯ್ತ್ರಿ ಜನರ. ಲೇ ಕಾಳ, ಸ್ವಲ್ಪ ಎಡವಟ್ಟಾಯ್ತಂದರೆ ನಮ್ಮ ತಲೆ ಬುರುಡೆಗಳೇ ಅಲುಗಾಡುತ್ತವೆ. ಸ್ವಲ್ಪ ಎಚ್ಚರದಿಂದಿರಿ ಮಕ್ಕಳೇ. ಆಯ್ತ್ರಿಯಪ್ಪ ಜನರ.
ಹಂದಿ ಅಂತವರೇ, ಬಡವರ ಹೇಸಿಗೆ ತಿಂದು ನರಕಾಸುರನಂತೆ ಕಳ್ಳ ನಟನೆ ಮಾಡುವ ಕೊಬ್ಬಿದ ಧನಿಕನೇ, ನ್ಯಾಯ ಹೇಳುವ ನಯವಂಚಕ ನಾಯೇ, ತನ್ನ ಉಸಿರೆಂದು ಕೆಚ್ಚದ ವೀರನನ್ನು ಕಟ್ಟಿ ಹಾಕಿ ಹಟ್ಟಹಾಸದಿಂದ ಮೆರೆಯುವ ಮುಂಡೆ ನನ್ನ ಮಕ್ಕಳೇ, ಇಂದು ನಿಮ್ಮ ತಿಥಿ ಮಾಡಲು ಘಟಸರ್ಪವಾಗಿ ಬಂದಿರುವೆ. ಘಟಸರ್ಪ? ಕಾಲು ಮುರುಕ ರಾಮಣಿ, ಈ ಗರುಡ ಧ್ವಜನ ಮುಂದೆ ನಿನ್ನ ಚಾಣಾಕ್ಷತನದ ಬುದ್ಧಿಯನ್ನು ತೋರಿಸಬೇಡ. ನೀನು ಹರಣಪಾದ ಸೇರ್ತೀಯ. ಕಾಡು ಹಂದಿಯೇ, ಭೂಮಿಗೆ ಮಾನವನಾಗಿ ಬಂದ ಮೇಲೆ ಸಾವು ಯಾರಿಗೆ ಆದರೆ ಈ ಬಡವನ ಉಸಿರು ಹೋಗುವ ಮುನ್ನ ಹೆಸರು ಉಳಿಸಬೇಕೆಂದು ನಿನ್ನನ್ನು ಮುಗಿಸಲು ಬಂದಿರುವೆ. ಲೇ ರಾಮ್ಯ, ಕತ್ತೆಯು ಎಷ್ಟೇ ಭಾರ ಹೊತ್ತರೂ ಕುದುರೆಯಾಗಲು ಸಾಧ್ಯವೇ? ನರಿಯು ಎಷ್ಟೇ ಚತುರವಿದ್ದರು ಹುಲಿಯ ಧೈರ್ಯ ಬರಲು ಸಾಧ್ಯವೇ? ಅದರಂತೆ ನೀನೊಬ್ಬ ಕತ್ತೆ ನರಿಯ ಜಾತಿಗೆ ಸೇರಿದವನು. ನಮ್ಮ ವಾರಸ್ದಾರನನ್ನು ಹೆದರಿಸಲು ಪ್ಲಾಸ್ಟಿಕ್ ಪಿಸ್ತೂಲ್ ಹಿಡಿದುಕೊಂಡು ಬಂದಿರುವೆಯಾ ಬಚ್ಚ? ಲೇ ವಾರಸ್ದಾರ ಮನೆ ಕಾಯುವ ಕುನ್ನಿ, ಭಾರತ ದೇಶದಲ್ಲಿ ಗಡಿ ಕಾಯುವ ಸೈನಿಕರು ಸಾವಿಗೆ ಅಂಜಿ ಯುದ್ಧ ಮಾಡುವುದನ್ನು ಬಿಟ್ಟರೆ ಅವರೊಬ್ಬ ಸೈನಿಕರೇ ಅಲ್ಲ. ಅದರಂತೆ ರಣರಂಗ ಎಂಬ ಜಾತ್ರೆಯಲ್ಲಿ ಸಿಲುಕಿದ ಮೇಲೆ ಸಾವಿಗೆ ಅಂಜಿ ತಲೆಬಾಗಿ ಶರಣಾಗುವುದಿಲ್ಲ. ಲೇ ಕರ್ಮದ ಮಾನವರೇ, ಮುಗೀತು ನಿಮ್ಮಿಬ್ಬರ ಜಾತ್ರೆ. ನಮ್ಮಿಬ್ಬರ ಸಾವಿನ ಜಾತ್ರೆ ಮಾಡಲು ನೀನೇನು ಯಮರಾಜನಲ್ಲ. ಲೇ ಮಕ್ಕಳ್ರ, ಏನ್ ನೋಡ್ತಾ ಇದ್ರಿ? ಹಿಡಿದು ಕೊಂಬಕ್ಕೆ ಕಟ್ಟಿರಿ ಈ ಬಡನಾಯಿಯನ್ನು. ಈ ವಾರಸ್ದಾರನೆಂದರೆ ಇಡೀ ಸುತ್ತು ಹಳ್ಳಿಗಳಿರುವ ಜನತೆ ಜಾತ್ರೆಯಲ್ಲಿ ಮಾರಾಟಕ್ಕಿಟ್ಟ ಕರ್ಪೂರದ ಗೊಂಬೆ ಎಂದು ತಿಳಿದುಕೊಂಡಿದ್ದಾರೆ. ಈಗ ತೋರಿಸುವೆ ಈ ಕಾಮರಾಜಗೌಡನ ಆರ್ಭಟವನ್ನು. ತಾರಲೆ ಚಾಟಿಯನ್ನು ಮೈ ಹೆಸರು ಬಾಸುಂಡೆ ಬಡುವಂತೆ ಬಾರಿಸುವೆ ಇಬ್ಬರನ್ನು. ನೀನು ನಿಜವಾಗಿಯೂ ಸೂರ್ಯವಂಶದ ರಕ್ತಕ್ಕೆ ಹುಟ್ಟಿದವನಾಗಿದ್ದರೆ ಈ ಸರ್ಕಾರದ ಹುಲಿಯನ್ನು ಬಿಚ್ಚಿವಡೆ, ಆವಾಗ ತಿಳಿಯುತ್ತದೆ ನಿನ್ನ ತಾಕತ್ತು. ಲೇಖಾಕಿ, ನಮ್ಮ ವಾರಸ್ದಾರನಿಗೆ ಅವಾಚ್ಯ ಶಬ್ದಗಳಿಂದ ಬೈಯುತ್ತೀಯಾ ಮಂಕೆ? ಕಾಡ್ಕೋಣದಂತೆ ಧನಿಕರಿ, ನಿಲ್ಲಿಸಿ ನಿಮ್ಮ ಪುಂಡಾಟಿಕೆಯನ್ನು. ಬನ್ನಿ DSP ಸಾಹೇಬ್ರೇ, ಬನ್ನಿ. ನೀವು ಬಂದೇ ಬರುತ್ತೀರಿ ಎಂದು ನನಗೆ ನಿನ್ನೆ ರಾತ್ರಿಯೇ ಕನಸು ಬಿದ್ದಿತ್ತು. ಲೇ ಕಾಳ ಬೈರ, ಹಿಡಿದು ಕೊಂಬಕ್ಕೆ ಕಟ್ಟಿರಿ ಈ ಸರ್ಕಾರದ ನಾಯಿಯನ್ನು.
ವಾರಸ್ತಾರನ ಎದೆಗೆ ಪಿಸ್ತೂಲ್ ಹಿಡಿದ ನಿನ್ನಂತ ಕಾಕಿಗಳನ್ನು ಸುರಕ್ಷಿತವಾಗಿ ಪೊಲೀಸ್ ಸ್ಟೇಷನ್ಗೆ ಕಳಿಸಿಕೊಟ್ಟಿಲ್ಲ ಈ ಅಮೇರ. ಸಾಹೇಬ್ರೆ, ಹೇಗಿದೆ ನೋಡಿ ನಮ್ಮ ಬಾರ್ಕೋಲಿನ ರುಚಿ. ಒಬ್ಬ ಜಿಲ್ಲಾ DSPಯನ್ನು ಮೋಸವೆಂಬ ಯಾತ್ನ ಕುಂಡಕ್ಕೆ ನಿರ್ಮಿಸಿ ನನ್ನನ್ನು ಕಟ್ಟಿಸಿದು ನೀನು ದೊಡ್ಡ ತಪ್ಪು ಮಾಡಿಬಿಟ್ಟಿ. ನಿಜವಾಗಿ ಈ ರಣರಂಗದ ರಣಧೀರನಾಗಿದ್ದರೆ ಬಿಚ್ಚಿ ನೋಡೋ ನನ್ನ ಪೊಲೀಸ್ ತಾಕತ್ತನ್ನು. ಏ ಕಾಕಿ, ನಮ್ಮಂತ ದುಷ್ಟ ಸಿಂಹಗಳ ಮುಂದೆ ನಿಮ್ಮ ತಾಕತ್ತು ಎನ್ನುವುದು ನಮ್ಮ ಕಾಲ ಕೆಳಗಿನ ಧೂಳಿಗೆ ಸಮಾನ. ಕೇವಲ 10 ನಿಮಿಷದಲ್ಲಿ ನಿಮ್ಮೆಲ್ಲರ ಚಿತಿಗೆ ರೆಡಿ ಮಾಡಿಸುತ್ತೇನೆ. ಏ ಬೈರ, ಸುಮ್ಮನೆ ಆ ಕಾಲ ಭೈರವ ಎಲ್ಲಿದ್ದಾನೆ ಎಂದು ಹೇಳಿ ನಿಮ್ಮ ಪ್ರಾಣಗಳನ್ನು ಉಳಿಸಿಕೊಂಡು ಹೋಗಿ. ಸೂರ್ಯಚಂದ್ರರೇ ನಿನ್ನ ಕಂಗಳು ಕಾಲ ಭೈರವ ಎಲ್ಲಿದ್ದಾನೆಂದು ಗುಳ್ಳೆನರಿಯಂತೆ ಗುಣಗೊಡುತ್ತಿದ್ದರಲ್ಲೇ ಅಂಡ ಸೂಳೆ ಮಕ್ಕಳ. ಈ ಭೈರವ ರಣರಂಗದ ಕ್ರಾಂತಿ ವೀರನಾಗಿ ನಿಮ್ಮ ದ್ವಾರ ಬಾಗಿಲಿಗೆ ಬಂದು ನಿಂತಿದ್ದಾನೆ. ಕಣ್ಣು ತುಂಬ ನೋಡಿಕೊಳ್ಳಿ. ಓಹೋ ಸಹೋದರ, ನಿನ್ನ ಬರುವಿಕೆಗಾಗಿ ರೈತ ಬರಗಾಲದಿ ಮಳೆ ಕಾದಂತೆ ಕಾಯ್ತಾ ನಿಂತಿದ್ದೇನೆ. ಕೈಯಲ್ಲಿ ಕೊಡ್ಲಿ ಹಿಡಿದುಕೊಂಡು ಬಂದಿದ್ದಕ್ಕಾಗಿ ವೆಲ್ಕಮ್ ತಮ್ಮ, ವೆಲ್ಕಮ್. ಏ ಕಾಮರಾಜ, ನಿನ್ನಿಂದ ವೆಲ್ಕಮ್ ಎಂದು ಬರಮಾಡಿಕೊಳ್ಳುವ ಮಧುರ ಬಾಂಧವ್ಯ ಉಳಿದುಕೊಂಡಿಲ್ಲ. ನಿನ್ನಿಂದ ಸ್ವಾಗತಿಸಿಕೊಳ್ಳುವ ರಕ್ತ ಸಂಬಂಧವೂ ಉಳಿದುಕೊಂಡಿಲ್ಲ. ನಿನ್ನ ಸಾವಿನ ಗುಂಡಿಗೆಯನ್ನು ರೆಡಿ ಮಾಡಿದ್ದೇನೆ. ಏ ಕಾಳ, ಅಂಬಕ್ಕೆ ಕಟ್ಟಿದ ನಮ್ಮೆಲ್ಲರನ್ನು ಬಿಚ್ಚಿ ಹಾಕೋ. ನಿಮ್ಮ ಅಪ್ಪಣೆಯಂತೆ ಮುನ್ನುಗ್ಗುವೆ. ಲೇಖಾಳ ಎಲ್ಲರನ್ನು ಬಿಚ್ಚಿರಿ. ಆಮೇಲೆ ಈ ಕೊಬ್ಬಿದ ಕಾಡು ಕೋಣನ್ನು ಕಟ್ಟಿ ಹಾಕೋ. ಸೂರ್ಯಚಂದ್ರರೇ ನಿನ್ನ ಕಂಗಳು ಗಿರಿ ಶೃಂಗವೇ ನಿನ್ನ ಅಂಗಳು. ಬಡ್ಡಿ ಮಕ್ಕಳಿರ, ನನ್ನ ಹಣ್ಣ ತಿಂದು ನನಗೆ ಮೋಸ ಮಾಡುತ್ತೀರಾ? ನಿನ್ನ ಜನ್ಮಕ್ಕೆ ನಾಚಿಕೆ ಬರಬೇಕು. ಈ ಸುತ್ತು ಹಳ್ಳಿಗಳಲ್ಲಿ ನಮ್ಮದು ವಾರಸ್ತಾರರ ಮನೆತನ. ಆದರೆ ನೀನು ಮನೆ ಒಂದು ಮನ ಎರಡು ಎನ್ನುವ ದುರ್ಬುದ್ಧಿ ಗುಣವನ್ನು ಈ ಸಮಾಜಕ್ಕೆ ತೋರಿಸಿಕೊಟ್ಟ ಚಾಂಡಾಲ. ನಿನ್ನಂತ ತಾಯಿ ಗಂಡ ದನಿಕನಿಗೆ ನನ್ನ ಅಣ್ಣನೆಂದು ಹೇಳಿಕೊಳ್ಳಲು ನನಗೆ ಅಸಹ್ಯ. ನೀನು ನನಗೆ ಮತ್ತು ಬಡ ರಾಮಣ್ಣನ ಮನೆತನಕ್ಕೂ ಸರ್ಕಾರಕ್ಕೆ ಮಾಡಿದ ದಗಾಬಾಜಿ ಕೆಲಸಕ್ಕೆ ನಿನಗೆ ಶಿಕ್ಷೆ ಕೊಡಲೇಬೇಕು. ಏ ಮಾನಗೇಡಿಯನ್ನ, ವಾರಸ್ತಾರನ ಪಟ್ಟಕ್ಕಾಗಿ ನನ್ನ ತಂದೆಯನ್ನು ಕೊಲೆ ಮಾಡಿಸಿ ಬಡ ರಾಮಣ್ಣನ ಹೆಂಡತಿಯ ಸೌಂದರ್ಯಕ್ಕೆ ಆಸೆಪಟ್ಟು ಯಾರು ಇಲ್ಲದ ಸಮಯದಲ್ಲಿ ಅವಳ ಮೇಲೆ ಬಲಾತ್ಕಾರ ಮಾಡಿ ಅವಳ ಶೀಲ ಗೆಡಿಸಿದ್ದು ಅಲ್ಲದೆ ಅವಳನ್ನು ಕೊಂದ ಕ್ರೂರ ವಿಕೃತ ಕಾಮಕ. ಅದನ್ನು ಕೇಳಲು ಬಂದರೆ ರಾಮಣ್ಣನ ಕಾಲುಗಳನ್ನು ಕತ್ತರಿಸಿದ ಕ್ರೂರ ವಿಕೃತ ಕಾಮಕ ಕಾಳಿಂಗ ಸರ್ಪ ನೀನು. ನಿನ್ನಂತ ಕೊಲೆಗೆಟ್ಟ ಮಾನವ ಈ ವಾರಸ್ತಾರನ ಪಟ್ಟದಲ್ಲಿ ಮುಂದುವರಿಯಲು ನಾನು ಬಿಡುವುದಿಲ್ಲ. ಪೇಪರ್ಗೆ ಸಹಿ ಹಾಕು. ನನ್ನ ಆಸ್ತಿ ನನಗೆ ಮರಳಿ ಬಿಟ್ಟುಕೊಡು. ಇಲ್ಲವಾದರೆ ದೇವರಿಗೆ ಬಿಟ್ಟ ಕೋಣದಂತೆ ಈ ಸಮಾಜದ ಮುಂದೆ ಓಡಾಡಿಸಿ ಕಳೆಯುತ್ತೇನೆ. ತಮ್ಮ, ನನಗೇನು ಮಾಡಬೇಡಪ್ಪ. ಹಣ, ಆಸ್ತಿ, ಬಂಗಾರ ಈ ಮೂರು ಯಾಮೋಗದ ಹಸ್ತಕ್ಕೆ ಬಲಿಯಾಗಿದ್ದಲ್ಲದೆ ಬಂಧು ಬಳಗದ ಬೆಸಗೆಯನ್ನ ಮರೆತ ಪಾಪಿ ಹಣ್ಣನಪ್ಪ ನಾನು, ಪಾಪಿ ಹಣ್ಣ. ಸುತ್ತು ಸಾವಿರ ಹಳ್ಳಿಗಳ ಜನಗಳ ಭಾವನೆಯಲ್ಲಿ ಸಿಂಹ ಸ್ವಪ್ನದಂತೆ ನ್ಯಾಯ ನ್ಯಾಯ ಹೇಳಬೇಕಾದರೆ ದುರ್ಬುದ್ಧಿ ಗುಣಗಳಿಂದ ಬೆಂದು ಮಾಡಬಾರದ ಕೆಲಸಗಳನ್ನೆಲ್ಲ ಮಾಡಿ
ಈ ಮನೆಗೆ ಹಿರಿಯ ಅಣ್ಣನಾಗಿ ಎಲ್ಲರನ್ನು ಒಂದೇ ರೀತಿ ನೋಡಿಕೊಳ್ಳುವುದು ಬಿಟ್ಟು ವೈರತ್ವ ಸಾಧಿಸಿದ ಪಾಪಿ ಅಣ್ಣನಪ್ಪ ನಾನು, ಪಾಪಿ ಅಣ್ಣ. ತಮ್ಮ, ಇದು ಒಮ್ಮೆ ಈ ಪಾಪಿ ಅಣ್ಣನು ಕ್ಷಮಿಸಿ ಬಿಡು ತಮ್ಮ, ಕ್ಷಮಿಸಿ ಬಿಡು. ನೀನೊಬ್ಬ ಧರ್ಮದ ಹಾದಿಯಲ್ಲಿ ನಡೆದು ಸಮಾಜ ಮೆಚ್ಚಿದ ಸರದಾರನಾಗಿ ಸತ್ಯದ ಹಾದಿಯಲ್ಲಿ ನಡೆಯುವ ನೀನೊಬ್ಬ ಪುಣ್ಯ ಯೋಗಿ ಅಪ್ಪ, ಪುಣ್ಯ ಯೋಗಿ. ಆದರೆ ನಾನು ಮಾಡಬಾರದ ಕೆಲಸಗಳನ್ನು ಮಾಡಿ ಕರ್ಮದ ಹಾದಿಯಲ್ಲಿ ಸಾಗಿ ಮನ ಒಂದು ಮನ ಎರಡು ತೋರಿಸಿದ ಖಳನಾಯಕ ನಾನು. ತಮ್ಮ, ಇದು ಒಮ್ಮೆ ಕ್ಷಮಿಸಿ ಬಿಡು ತಮ್ಮ, ಕ್ಷಮಿಸಿ ಬಿಡು. ನಾನು ನಿನ್ನನ್ನು ಕ್ಷಮಿಸಬಹುದು, ಆದರೆ ಈ ಸಮಾಜದ ಜನತೆ ನಿನ್ನನ್ನು ಕ್ಷಮಿಸುವುದಿಲ್ಲ. ಭೈರವ, ಇಂಥ ತಾಯಿ ಗಂಡ ಧನಿಕರನ್ನು ಕ್ಷಮಿಸಲು ಬಿಟ್ಟರೆ ಅದು ಎಷ್ಟು ಹೊಲಸುಗಳು ಕೆಲಸ ನಡೆಸುತ್ತಾನೆ. ಮೊದಲು ನಿನ್ನ ಕೈಯಲ್ಲಿರುವ ಕೊಡಲಿನಿಂದ ಕೊಚ್ಚಿ ಹಾಕುವ ಇವನ ರುಂಡವನ್ನು. ಲೇ ಕಾಮರಾಜ ಗೌಡ, ಯುದ್ಧವನ್ನು ಮಾಡುವಾಗ ರಣರಂಗದಲ್ಲಿ ಯುದ್ಧ ಮಾಡುವಾಗ ಎದುರಾಳಿ ಸೋತು ಶರಣಿ ಎಂದರೆ ಅಂತವರನ್ನು ಕ್ಷಮಿಸಬಹುದು, ಅದು ಧೀರನ ಧರ್ಮ. ಆದರೆ ನಿನ್ನಂತ ಪಾಪಿ ತಾಯಿಗಂಡ ಕೆಲಸ ಮಾಡುವ ಶರಣ ದುಷ್ಟ ಶರಣು ಎಂದರೆ ಯೋಚನೆ ಮಾಡದೆ ಕೊಚ್ಚಿ ಹಾಕಬೇಕು. ನಿನ್ನಂತ ಪಾಪಿ ಅಣ್ಣ ಈ ಸಮಾಜದಲ್ಲಿ ಬದುಕಿದರೆ ಅಣ್ಣನೆಂಬ ಪವಿತ್ರ ಶಬ್ದಕ್ಕೆ ಕೆಟ್ಟ ಹೆಸರು. ಜಯ ರಣದಮ್ಮ ತಾಯಿ. ಕಂಡು ಕಂಡು ಕಾನೂನು ನಿಯಮವನ್ನು ಮೀರ್ತಾ ಇದೆಯಾ? ಭೈರಾ, ನಿಮ್ಮ ಪಾಪಿ ಅಣ್ಣನಿಗೆ ನಮ್ಮ ಕಾನೂನಿನಿಂದ ಶಿಕ್ಷೆ ಕೊಡಿಸಿ ಗಲ್ಲುಗಂಬಕ್ಕೆ ಏರಿಸ್ತೇವೆ. ಇನ್ಸ್ಪೆಕ್ಟರ್, ಸಾವಿರಾರು ಚದುರ ಮೀಟರ್ಗಳಂತೆ ನದಿಯ ದಡದಲ್ಲಿ ಹಪ್ಪಳಿಸುವ ಸುನಾಮಿ ಅಲೆಗಳನ್ನು ತಡೆಯಲು ಸಾಧ್ಯವೇ? ಹುಲಿಯ ಗುಹೆ ಬಿಟ್ಟು ಪ್ರಾಣಿಯನ್ನು ಭೇಟಿ ಹಾಡಿ ಹಸಿ ರಕ್ತವನ್ನು ಕುಡಿಯಬೇಕೆಂದು ಬಂದ ಹುಲಿಯನ್ನು ತಡೆಯಲು ಸಾಧ್ಯವೇ? ಅದರಂತೆ ನನಗೆ ಮತ್ತು ಈ ಸಮಾಜಕ್ಕೆ ಮೋಸ ವಂಚನೆ ಮಾಡುತ್ತಾ ಒಪ್ಪಿದ ಕಾಡು ಕೋಣದಂತೆ ಸಿಕ್ಕ ಸಿಕ್ಕ ಜನಗಳ ಮೇಲೆ ದಾಳಿ ಮಾಡುವ ನರ ರಾಕ್ಷಸನನ್ನು ಕ್ಷೇದನೆ ಮಾಡುವಾಗ ನಿಮ್ಮ ಡಿಪಾರ್ಟ್ಮೆಂಟ್ ಅಷ್ಟೇ ಅಲ್ಲ, ಆ ದೇವರೇ ಬಂದರೂ ನನ್ನನ್ನು ತಡೆಯಲು ಸಾಧ್ಯವಿಲ್ಲ. ಏ ಕಾಮರಾಜ, ಮುಗಿಯುತ್ತಲೇ ನಿನ್ನ ಆಯುಷ್ಯ. ಅದು ನನ್ನ ಪಾಲಿನ ಹರಕೆಯ ಕುರಿ. ನನಗೆ ಸಿಗಬೇಕಾದ ಮಲ್ಲಿಗೆ ಹೂವಿನಂತ ಮೃದುವಾದ ಹುಡುಗಿಯನ್ನು ತನ್ನಂತೆ ಒರೆಸಿಕೊಂಡು ಅವಳ ಶೀಲದೊಂದಿಗೆ ತೆಕ್ಕಂದಾಡಿ ಅವಳನ್ನು ಶಿವನ ಪಾದಕ್ಕೆ ಸೇರಿಸಿದ ಅಭಿಷೇಕ. ಅವನಿಗೆ ನಾನೇ ನರಕದ ದಾರಿ ತೋರಿಸ್ತೇನೆ. ಏನು ತಪ್ಪು ಮಾಡಿಬಿಟ್ಟಿಯೋ ನೀನು? ನೀನೇ ಕಾನೂನು ರಕ್ಷಣೆ ಮಾಡುವ ನ್ಯಾಯದರ್ಶಿ, ನೀನೇ ತಪ್ಪು ಮಾಡಿಬಿಟ್ಟಿಯಲ್ಲ, ಇದು ನಿನಗೆ ಸರಿಯೇ? DSP ಸಾಹೇಬ್ರೆ, ಇಂಥ ಕೆಟ್ಟ ಧನಿಕರು ಈ ಸಮಾಜದಲ್ಲಿ ಬದುಕಿದರೆ ಪುಣ್ಯವಂತರಿಗೆ, ನೀತಿವಂತರಿಗೆ, ಧರ್ಮವಂತರಿಗೆ ಬೆಲೆನೇ ಇಲ್ಲ. ಅದಕ್ಕಾಗಿ ನನ್ನ ಕಾನೂನಿನಿಂದ ನಾನೇ ಶಿಕ್ಷೆ ಕೊಟ್ಟೆ. ಮಿಸ್ಟರ್ ಕಾಲಭೈರವ, ಈ ಸಮಾಜದಲ್ಲಿ ಕಾಮರಾಜಗೌಡ ಮತ್ತು ದಶರಥ ಇವರಿಬ್ಬರು ಕೂಡಿ ಬಡವರ ಮೇಲೆ ದೌರ್ಜನ್ಯ, ಬಡ ಹೆಣ್ಣು ಮಕ್ಕಳ ಮೇಲೆ ಬಲಾತ್ಕಾರ, ಇನ್ನೂ ಕೊಲೆ, ಸುಲಿಗೆ, ಇನ್ನೂ ಅದೆಷ್ಟೋ ಪಾಪದ ಕೆಲಸಗಳನ್ನು ಮಾಡಿದ್ದಾರೆ. ಆದರೆ ಅವರ ಹಟ್ಟಹಾಸವನ್ನು ಮಟ್ಟ ಹಾಕಲು ನಾನು ಬಹಳ ಪರಿಶ್ರಮ ಪಟ್ಟಿದ್ದೆ. ಆದರೆ ನೀವು ಅವರನ್ನು ಕೊಲೆ ಮಾಡಿ ಬಹಳ ತಪ್ಪು ಮಾಡಿಬಿಟ್ಟಿರಿ. ಏ ಪೊಲೀಸರೇ, ಅನಿಲ ಮತ್ತು ಬೈರನ ಕೈಗೆ ಕೋಳ ತೊಡಿಸಿ. ಆಯ್ತು ಸರ. ಅಣ್ಣ, ಕೊನೆಗೂ ನೀನು ಹೇಳಿದಂತೆ ಸಾಧಿಸೇ ಬಿಟ್ಟಿಯಲ್ಲಣ್ಣ. ತಂಗಿಯಮ್ಮ, ನಮ್ಮಿಬ್ಬರ ಜೀವನವನ್ನು ಉರಿ ಬಿಸಿನಲ್ಲೇ ಸುಡುವಂತೆ ಮಾಡಿದ ನಮ್ಮ ಸರ್ವ ಆಸ್ತಿಯನ್ನು ನುಂಗಿ ನೀರಿ ಕುಡಿದದ್ದಲ್ಲದೆ ಧರ್ಮದಿಂದ ವಾರಸ್ತಾರನಂತೆ ಮೆರೆಯುವ ಪಾಪಿ ಹಣ್ಣನನ್ನು ಮುಗಿಸಿಬಿಟ್ಟೆ. ಮುಗಿಸಿಬಿಟ್ಟೆ.
ಇಂಥ ಹಣ್ಣನ ಕರಳು ವಿಷದ ಮುಳ್ಳು. ಇಂಥ ಹಣ್ಣನಿದ್ದರೆಷ್ಟು ಸತ್ತರೆಷ್ಟು. ಅಣ್ಣ, ಕೊನೆಗೂ ನಿನ್ನ ತಂಗಿ ನಾವು ಒಂಟಿಯಾಗಿ ಬಿಟ್ಟು ಹೋಗ್ತೀಯಲ್ಲ. ತಂಗಿಯಮ್ಮ, ನೀನು ಒಬ್ಬಂಟಿ ಅಲ್ಲಮ್ಮ. DSP ಸಾಹೇಬರು ನಿನ್ನನ್ನು ಮದುವೆ ಮಾಡಿಕೊಂಡು ಹೊಸ ಬಾಳನ್ನು ಕೊಡುತ್ತಾರೆ. ಸಾಹೇಬ್ರೆ, ಸಮಾಜದಲ್ಲಿ ನ್ಯಾಯ, ನಿತ್ಯ, ಸತ್ಯ, ಧರ್ಮ ಅಂತ ಈ 4 ಇದಾವೆ. ಆದರೆ ಆದಷ್ಟು ಬೇಗ ನಮ್ಮ ಅಣ್ಣನಿಂದ ಬಿಡುಗಡೆ ಮಾಡ್ಕೊಂಡು ಬನ್ನಿ. ನಮ್ಮನ್ನೆಲ್ಲ ಒಂದುಗೂಡಿಸಿದ ಆ ದೇವಿಯಲ್ಲಿ ವಂದಿಸೋಣ. ಜಯ ಜಯ ಗುರು ಭರತ ಗುಣ ಸಾಗರ, ಜಯ ಜಯ ಗುರು ಭರತ ಗುಣ ಸಾಗರ, ಜನಿನ ಬಂಗಾರ ಜನಿನ ಬಂಗಾರ ಅನುದಿನ ನನ್ನ ಭಕ್ತರ, ಅನುದಿನ ನನ್ನ ಭಕ್ತರ ಕರುಣಿಸಿಕಾಯೋ ಜಯ ಜಗದೀಶ್ವರ, ಕರುಣಿಸಿಕಾಯೋ ಜಯ ಜಗದೀಶ್ವರ, ಜಯ ಜಯ ಗುರುವರ, ಜಯ ಜಯ ಗುರುವರ, ಜಯ ಜಯ ಗುರುವರ ಕರುಣ ಸಾಗರ. ಬಲೆ ಬಲೆ ಪತಾಕಿ, ಬಲೆ ಬಲೆ ಪತಾಕಿ, ಒಂದೇ ಒಂದೇ ಏನೇ ಬರಲಿ, ಏನೇ ಬರಲಿ. ಶುಭ ಶುಭ ಶುಭ.